ಬುರುಡೆ ಚಿನ್ನಯ್ಯನ ಜನ್ಮ ಜಾಲಾಡ್ತಿರೋ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಮನೆಯಲ್ಲಿ ಭರ್ಜರಿ ಬೇಟೆಯಾಡಿದ್ದಾರೆ. ಒಂದ್ ಕಡೆ ಮ್ಯಾಜಿಕ್ ಅಜ್ಜಿ ಹಂಗಾಮ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಮಟ್ಟಣ್ಣನವರಿಗೂ ನಡುಕ ಶುರುವಾಗಿದೆ. ಇವತ್ತು ಬೆಳಗ್ಗೆಯೇ ಎಸ್ಐಟಿ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ರು. ತಾವು ನಡೆಸುವ ಮಹಜರು ಪ್ರಕ್ರಿಯೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಎಂದು ಮುನ್ನೆಚ್ಚರಿಕೆಯೂ ಇತ್ತು. ಅದಕ್ಕಾಗಿ ಪೊಲೀಸರ ಹೆಚ್ಚುವರಿ ಫೋರ್ಸ್ ಕೂಡ ಬೆಳ್ತಂಗಡಿಗೆ ಬಂದಿಳಿದಿತ್ತು. ಇದಾದ ನಂತರ ಎಸ್ಐಟಿ ಟೀಮ್ ಹೊರಟಿದ್ದೆ ಉಜಿರೆಯ ಸಮೀಪದಲ್ಲಿರುವ ಮಹೇಶ್ ತಿಮರೋಡಿ ಹಾಗೂ ಅವರ ಸಹೋದರನ ಮನೆಯ ಕಡೆಗೆ. ಸಮಾಧಿ ಶೋಧದ ಬಳಿಕ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಶೋಧ ಮಾಡಿದೆ ಎಸ್ಐಟಿ. ದೂರುದಾರ ಚಿನ್ನಯ್ಯನ ಹೇಳಿಕೆ ಮೇಲೆ ತಿಮರೋಡಿ ಬ್ರದರ್ಸ್ ಮನೆ ಮೇಲೆ ಎಸ್ಐಟಿ ದಾಳಿಗಿಟ್ಟಿದೆ. ಈ ಮೂಲಕ ಎಸ್ಐಟಿ ತನಿಖೆ ಹೊಸ ತಿರುವು ಪಡೆದುಕೊಂಡಿದೆ. ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದವರ ಮೂಲ ಪತ್ತೆಗೆ ಇವತ್ತು ಎಸ್ಐಟಿ ಮುಂದಾಗಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಅಣ್ಣ ಮೋಹನ್ ಶೆಟ್ಟಿ ಮನೆಯಲ್ಲಿ ಕೆಲ ಕಾಲ ಉಳಿದಿದ್ದ ಚಿನ್ನಯ್ಯ ಉಜಿರೆಯಲ್ಲಿರುವ ತಿಮರೋಡಿ ಅಣ್ಣ ತಮ್ಮಂದಿರ ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿದೆ ಎಸ್ಐಟಿ. ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಅಣ್ಣ ಮೋಹನ್ ಶೆಟ್ಟಿ ಮನೆಯಲ್ಲಿ ಶೋಧಿಸಲಾಗಿದೆ. ಎಸ್ಐಟಿ ತನಿಖೆಯಲ್ಲಿ ಹಲವರ ಹೆಸರನ್ನು ಚಿನ್ನಯ್ಯ ಹೇಳಿದ್ದ ಕಾರಣಕ್ಕೆ ವಿಚಾರಣೆಯ ನಂತರ ಇದೀಗ ಶೋಧಕ್ಕಿಳಿದಿದೆ ಟೀಮ್. ಶೋಧದಲ್ಲಿ ಆರೋಪವನ್ನ ಬಲಪಡಿಸುವ ಸಾಕ್ಷ್ಯ ಸಿಕ್ಕರೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗಲಿದೆ. ಚಿನ್ನಯ್ಯ ಹೇಳಿದ ಎಲ್ಲರನ್ನೂ ವಿಚಾರಣೆಗೆ ಒಳಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಿಚಾರಣೆ ವೇಳೆ ಉತ್ತರ ನೀಡುವಾಗ ಸಂಶಯ ಬಂದಲ್ಲಿ ತಿಮರೋಡಿ ಬ್ರದರ್ಸ್ ಮನೆ ಮೇಲೆ ದಾಳಿ ಮಾಡಿದ್ದ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯ ಅಲ್ಲಿ ವಾಸ್ತವ್ಯ ಹೂಡಿದ್ದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಇಬ್ಬರ ಮನೆಗಳಿಂದ ಹಲವು ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್, ಬಟ್ಟೆ ಸೀಸ್ ಮಾಡಲಾಗಿದೆ. ತಿಮರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಕೂಡ ವಶಕ್ಕೆ ಪಡೆಯಲಾಗಿದೆ. ಪತ್ತೆಯಾದ ಪ್ರತಿಯೊಂದು ವಸ್ತುವಿನ ವಿವರ ಬರೆದುಕೊಂಡಿರುವ ಸಿಬ್ಬಂದಿ ಪತ್ತೆಯಾದ ವಸ್ತುಗಳನ್ನು ಸೀಲ್ ಮಾಡಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ. ಚಿನ್ನಯ್ಯ ವಿಚಾರಣೆಗೆ ಬರುತ್ತಿದ್ದ ಕಾರು ಕೂಡ ತಿಮರೋಡಿ ಸಂಬಂಧಿಕರದ್ದೇ ಅನ್ನೋದು ಗೊತ್ತಾಗಿದೆ. ಉಜಿರೆಯ ಪ್ರಮೋದ್ ಅನ್ನೋರಿಗೆ ಸೇರಿದ್ದ ಕಾರು ಅದಾಗಿದ್ದು ಕಾರಿನ ದಾಖಲೆಗಳ ಸಂಗ್ರಹ ಮಾಡಲಾಗಿದೆ. ಕಾರು ಮಾಲೀಕ ಪ್ರಮೋದ್ ಹಾಗೂ ತಿಮರೋಡಿ ನಂಟಿನ ಬಗ್ಗೆಯೂ ತನಿಖೆ ನಡೆದಿದೆ. ಉಜಿರೆಯ ತಿಮರೋಡಿಯಲ್ಲಿರುವಂತಹ ಮಹೇಶ್ ಶೆಟ್ಟಿ ಅವರ ಮನೆಗೆ ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಗೆ ಏಕಕಾಲದಲ್ಲಿ ಶೋಧವನ್ನ ಮಾಡ್ತಿರುವಂತಹ ಪ್ರಮೋದ್ಗೂ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿಗೂ ಏನ್ ಸಂಬಂಧ ಮತ್ತು ಆ ಪ್ರಮೋದ್ಗೂ ಈ ಒಂದು ಮಾಸ್ಕ್ ಮ್ಯಾನ್ಗೂ ಕೂಡ ಏನ್ ಸಂಬಂಧ ಅನ್ನುವಂತ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಸದ್ಯಕ್ಕೆ ಎಸ್ಐಟಿ ಮಾಡ್ತಾ ಇದೆ. ತಿಮರೋಡಿಗೆ ಯಾವ ರೀತಿಯಾಗಿ ಸಂಪರ್ಕ, ತಿಮರೋಡಿಯ ಸಂಬಂಧಿಕರ, ಕುಟುಂಬಸ್ಥರ, ಸ್ನೇಹಿತರ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ತಿಮರೋಡಿ ಬ್ರದರ್ಸ್ ಮನೆಯಲ್ಲಿ ಶೋಧ ಮಾಡುವಾಗಲೇ ಚಿನ್ನಯ್ಯನನ್ನು ವಿಚಾರಣೆ ಮಾಡಲಾಗಿದೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಮಲಗುತ್ತಿದ್ದ ಕೋಣೆ ಪರಿಶೀಲಿಸಲಾಗಿದೆ. ತಿಮರೋಡಿ ಮನೆಗೆ ಜನರು ಬರುತ್ತಿದ್ದ ವೇಳೆ ಚಿನ್ನಯ್ಯನಿಗೆ ಹೋಗಿ ಕೋಣೆಯಲ್ಲಿ ಕೂರೋದಕ್ಕೆ ಹೇಳ್ತಿದ್ರಂತೆ. ನನ್ನನ್ನು ಕೋಣೆಗೆ ಕಳಿಸಿ ಬೀಗ ಹಾಕ್ತಿದ್ರು ಎಂದಿರುವ ಕಾರಣಕ್ಕೆ ಚಿನ್ನಯ್ಯನ ಮುಂದೆಯೇ ಮಹಜರು ಆಗಿದೆ. ಚಿನ್ನಯ್ಯನಿಗೆ ಹಲವು ಪ್ರಶ್ನೆಗಳನ್ನು ಹಾಕಿ ಸಂದೇಹಗಳಿಗೆ ಸ್ಪಷ್ಟನೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಇದೇ ಕಾರಣಕ್ಕಾಗಿ ತಿಮರೋಡಿ ಮನೆಯಲ್ಲಿ ಸಭೆಗಳು ಆಗುತ್ತಿತ್ತ. ರಹಸ್ಯ ಸಭೆಯಲ್ಲಿ ಯಾರೆಲ್ಲಾಗಿರುತ್ತಿದ್ರು, ಸಭೆ ವೇಳೆ ನಿನಗೆ ಯಾವ ನಿರ್ದೇಶನ ಕೊಡುತ್ತಿದ್ರು ಎಂಬಿತ್ಯಾದಿ ಮಾಹಿತಿಗಳನ್ನು ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನಿಂದ ಸಂಗ್ರಹಿಸಿದ್ದಾರೆ. ಇನ್ನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಚಿನ್ನಯ್ಯ ತಂದಿದ್ದ ತಲೆ ಬುರುಡೆಯ ಹಿನ್ನೆಲೆ ಬಗ್ಗೆಯೂ ತನಿಖೆ ಮುಂದುವರೆದಿದೆ. ಬುರುಡೆಯ ಕಂಪ್ಲೀಟ್ ಡೀಟೇಲ್ಸ್ ಕಲೆ ಹಾಕಲು ಎಸ್ಐಟಿ ಮುಂದಾಗಿದೆ. ಬುರುಡೆ ಮೂಲವೇನು, ಎಲ್ಲಿಂದ ತಂದಿದ್ದು ಎಂಬುದರ ಪರಿಶೀಲನೆ ಆಗ್ತಿದೆ. ಚಿನ್ನಯ್ಯನಿಗೆ ಬುರುಡೆ ತಂದುಕೊಟ್ಟವರಿಗೂ ಕಂಟಕ ಕಾದಿದೆ. ಬುರುಡೆ ಕತೆ ಕಟ್ಟಿದ ಗ್ಯಾಂಗ್ನ ಎಲ್ಲರಿಗೂ ಬಲೆ ಬೀಸಿದೆ ಎಸ್ಐಟಿ. ಬುರುಡೆ ಪಡೆದ ಜಾಗವನ್ನು ಮಹಜರು ಮಾಡಲಿದೆ. ಈ ಮೂಲಕ ಎಲ್ಲರನ್ನೂ ಲಾಕ್ ಮಾಡೋ ಪ್ಲಾನ್ ಇದೆ. ಈ ಮಧ್ಯೆಯೇ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯಿಂದಲೂ ಮಾಹಿತಿ ಕಲೆ ಹಾಕಲಾಗಿದೆ. ಹೆಣ ಹೂತಿದ್ದೇನೆ ಎಂಬ ಚಿನ್ನಯ್ಯನ ಹೇಳಿಕೆಗೆ ಪೂರಕವಾದ ಸಾಕ್ಷಿಗಳನ್ನ ಸಂಗ್ರಹಿಸಲಾಗ್ತಿದೆ. ಇದೇ ಕಾರಣಕ್ಕಾಗಿ 2000ರಿಂದ 2016ರವರೆಗಿನ ಕರ್ತವ್ಯ ನಿರ್ವಹಿಸಿದ್ದ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ. ಹೀಗೆ ಬೆಳ್ತಂಗಡಿಯಲ್ಲಿ ಎಸ್ಐಟಿ ತಂಡದಿಂದ ಒಂದು ಕಡೆ ಶೋಧ ತನಿಖೆ ನಡೀತಾಗಿರೋವಾಗ್ಲೇ ಗೃಹ ಸಚಿವ ಪರಮೇಶ್ವರ್ ಭೇಟಿಯಾದ ಡಿಜಿಐಜಿಪಿ ಡಾಕ್ಟರ್ ಎಂಎ ಸಲೀಂ ತಿಮರೋಡಿ ಮನೆ ಮೇಲಿನ ದಾಳಿ ಬಗ್ಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಕೋಟ್ಯಾಂತರ ಭಕ್ತಾದಿಗಳು ಧರ್ಮಸ್ಥಳದ ಬಗ್ಗೆ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ. ಸತ್ಯ ಏನಾದರೂ ಹೊರಗಡೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ
ಸ್ವಾಭಾವಿಕವಾಗಿ SITಗೆ ಅವ್ರ ಮೇಲೆ ಜವಾಬ್ದಾರಿ ಹೆಚ್ಚಿದೆ. ಚಿನ್ನಯ್ಯ ಅಂತಕ್ಕಂಥವ್ರನ್ನ ಅರೆಸ್ಟ್ ಮಾಡಿದ ಮೇಲೆ ಅವರ ಹೇಳಿಕೆಗಳು ಅದರಿಂದ ಆಗ್ತಕ್ಕಂಥ ಫಾಲೋಔಟ್ ಎಫೆಕ್ಟು ಇದೆಲ್ಲವನ್ನು ಕೂಡ ಭಾಳ ಗಂಭೀರವಾಗಿ SITನೂ ಗಮನಿಸಿದೆ. ನಾವು ಸರ್ಕಾರ ಕೂಡ ಇದಾದಷ್ಟು ಬೇಗ ಇದನ್ನು ಮುಗಿದ್ರೆ ಒಳ್ಳೆಯದು ಅಂತ ಹೇಳಿ ನಾವು ಕೂಡ ಅಂದ್ಕೊಂಡಿದ್ದೇವೆ. ಇನ್ನು ಧರ್ಮಸ್ಥಳದಲ್ಲಿ ತನ್ನ ಮಗಳು ನಾಪತ್ತೆಯಾಗಿದ್ದಾಳೆ. ಆಕೆಯ ಮೂಳೆಗಳು ಸಿಕ್ಕರೆ ತನಗೆ ಹುಡುಕಿ ಕೊಡಿ, ಅದಕ್ಕೆ ಸನಾತನ ಧರ್ಮದ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡಿಸ್ತೀವಿ ಅಂತೆಲ್ಲ ದೂರು ಕೊಟ್ಟಿದ್ದ ಸುಜಾತಾ ಭಟ್ಗೆ ವಿಚಾರಣೆಗೆ ಹಾಜರಾಗುವಂತೆ SIT ನೋಟಿಸ್ ನೀಡಿತ್ತು. ಆಗಸ್ಟ್ 29ಕ್ಕೆ ವಿಚಾರಣೆಗೆ ಬನ್ನಿ ಅಂತ SIT ಹೇಳಿದ್ರು ಕೂಡ ಬೆಳಗ್ಗೆ 5 ಗಂಟೆಗೆ ಬಂದು SIT ಕಚೇರಿಯಲ್ಲಿ ಠಿಕಾಣಿ ಹೂಡಿದ್ರು. ಇಬ್ಬರು ವಕೀಲರೊಂದಿಗೆ ಬಂದು ಇಡೀ ದಿನ SIT ಠಾಣೆಯಲ್ಲೇ ಕೂತಿದ್ರು. ತಿಮರೋಡಿ ಮನೆಯಲ್ಲಿ ಶೋಧಕ್ಕೆ ಹೋಗಿದ್ದ ಕಾರಣಕ್ಕೆ ಮತ್ತೊಂದು ದಿನ ಬನ್ನಿ ಅಂತ ಹೇಳಿದ್ರು ಕೇಳಲಿಲ್ಲ. ಸುಜಾತಾ ಭಟ್ ನೀಡಿರುವ ದೂರಿನಲ್ಲಿ ಆಸ್ತಿಗಾಗಿ ಅನನ್ಯ ಭಟ್ ಕೊಲೆ ಮಾಡಲಾಗಿದೆ ಎಂಬ ಆರೋಪವಿದೆ. ಆದರೆ ಸುಜಾತಾ ಭಟ್ ಧರ್ಮಸ್ಥಳದ ಆಸ್ತಿ ಕೇಳುತ್ತಿರುವ ಬಗ್ಗೆಯೂ ಆಕ್ಷೇಪ ವ್ಯಕ್ತವಾಗಿದೆ. ಅಣ್ಣಯ್ಯ ಉಪಾಧ್ಯಾಯರ ಮಕ್ಕಳು ನಾರಾಯಣ ಉಪಾಧ್ಯಾಯರ ಒಟ್ಟಿಗೆ ಅವರ ಅಣ್ಣ ಗುರುರಾಜ್ ಉಪಾಧ್ಯಾಯರ ಮಗಳು ಸುಜಾತಾ ಭಟ್ ಅವ್ರು ಹೇಳುವಂಥದ್ದು. ನಾರಾಯಣ ಉಪಾಧ್ಯಾಯ ಅವರ 9 ಜನ ಮಕ್ಕಳಿಗೆ ಆ ಭೂಮಿ ಬಂದ ಮೇಲೆ, ಇವರು ತಗೊಂಡ ಮೇಲೆ, ಆ ಡಾಕ್ಯುಮೆಂಟೇಶನ್ ಪರ್ಫೆಕ್ಟ್ ಆದ ಮೇಲೆ ಆ ಭೂಮಿಯನ್ನ ಧರ್ಮಸ್ಥಳಕ್ಕೆ ದಾನವಾಗಿ ಅದನ್ನು ನೀಡ್ತಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಗಿರೀಶ್ ಮಟ್ಟಣ್ಣನವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಧರ್ಮಸ್ಥಳ ವಿಚಾರದಲ್ಲಿ ಮಾತನಾಡುವಾಗ ಜೈನರನ್ನು ಕ್ರೂರಿಗಳು ಎಂದಿದ್ದ ಕಾರಣಕ್ಕೆ FIR ಆಗಿದ್ದು, ಆ ಕೇಸನ್ನು ಬೆಳ್ತಂಗಡಿ ಠಾಣೆ ವ್ಯಾಪ್ತಿಗೆ ವರ್ಗಾವಣೆ ಮಾಡಲಾಗಿದೆ. ಎಷ್ಟೋ ಪ್ರಯೋಜನ ಆಗುವಂತಹ ಒಂದು ಸಂಸ್ಥೆಯು ಈ ಸಂಸ್ಥೆಯನ್ನ ಎತ್ತಿಕಟ್ಟಿ ಜಾತಿ ವಿರುದ್ಧವಾಗಿ ದ್ವೇಷ ಬರುವಂತಹ ಭಾಷಣವನ್ನು ಅವರು ಮಾಡಿದ್ದು ಖಂಡನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದೆಡೆ ಪ್ರತಿಭಟನೆಗಳು, ಮತ್ತೊಂದೆಡೆ ರಾಜಕೀಯ ಟೀಕೆಗಳು ಸಾಗುತ್ತಿದ್ದರೆ SIT ಮಾತ್ರ ತನ್ನ ಪಾಡಿಗೆ ತನಗೆ ಕೊಟ್ಟಿರುವ ಕೆಲಸವನ್ನ ಮಾಡುತ್ತಿದೆ. SIT ತನಿಖೆಯಿಂದ ಇಡೀ ಪ್ರಕರಣದ ಬಗ್ಗೆ ಸತ್ಯ ಹೊರಬರುತ್ತದೆ ಎನ್ನುವ ವಿಶ್ವಾಸದಲ್ಲಿ ಜನರು ಕಾಯ್ತಿದ್ದಾರೆ. ಧರ್ಮಸ್ಥಳದಿಂದ ಕಿಶನ್ ಶೆಟ್ಟಿ ಜೊತೆ ಮಂಜುನಾಥ್ ಆರ್ಯ, ನ್ಯೂಸ್ 18. ಅತ SIT ಅಧಿಕಾರಿಗಳು ಬುಡಕ್ಕೆ ಕೈ ಹಾಕಿದ್ರೆ ಇತ್ತ ಧರ್ಮ ಯುದ್ಧವೂ ಜೋರಾಗಿದೆ. ಊರೂರಲ್ಲೂ ಧರ್ಮಸ್ಥಳ ಪರ ಪ್ರತಿಭಟನೆ ನಡೀತಾ ಇದ್ದಂತೆ ಕೈ ಕಮಲ ಜಂಗಿ ಕುಸ್ತಿ ಜಾಸ್ತಿ ಆಗಿದೆ. ಧರ್ಮಸ್ಥಳದ ವಿಷಯದಲ್ಲಿ ಅನಾಮಿಕಾ ಬುರುಡೆ ಬಿಟ್ಟಿದ್ದಾಯ್ತು. ಚಿನ್ನಯ್ಯನ ಮಾತು ನಂಬಿಕೊಂಡು ಎಲ್ಲರೂ ಬುರುಡೆ ಕೆಡಿಸ್ಕೊಂಡಿದ್ದೂ ಆಯ್ತು. ಈಗ ಬುರುಡೆ ಬಿಟ್ಟವನ ಬುಡಕ್ಕೆ ಬಿಸಿ ನೀರು ಕಾಯಿಸೋ ಕಾಲ ಶುರುವಾಗಿದೆ. ಅಖಾಡಕ್ಕಿಳಿದಿರೋ SIT ಚಿನ್ನಯ್ಯನ ಜನ್ಮ ಜಾಲಾಡ್ತಿದೆ. ಇದರ ಬೆನ್ನಲ್ಲೇ ಈಗ ಧರ್ಮಸ್ಥಳದ ಭಕ್ತರು ರಣ ಕಹಳೆ ಮೊಳಗಿಸುತ್ತಿದ್ದಾರೆ. ಇದರ ಮಧ್ಯೆ ರಾಜಕೀಯ ಕೆಸರೆರೆ ಚಾಟವೂ ಜೋರಾಗ್ತಿದೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಧರ್ಮಸ್ಥಳ ಭಕ್ತರು ಸಿಡಿದೆದ್ದಿದ್ದಾರೆ. ಧರ್ಮಸ್ಥಳಕ್ಕೆ ಕಳಂಕ ತರೋ ಷಡ್ಯಂತ್ರ ನಡೀತಿದೆ ಅಂತ ಹುಬ್ಬಳ್ಳಿಯ ಕುಂದಗೋಳದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ರು. ಬುರುಡೆ ಚಿನ್ನಯ್ಯನ ಹಿಂದಿರೋರಿಗೆ ಪೊಲೀಸರು ಪಾಠ ಕಲಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಧಾರವಾಡದಲ್ಲೂ ಧರ್ಮಸ್ಥಳ ಪರ ಪ್ರತಿಭಟನೆ ಜೋರಾಗಿತ್ತು. ಧಾರವಾಡದ ಕಡಪ ಮೈದಾನದಿಂದ DC ಕಚೇರಿವರೆಗೂ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿದ್ರು. ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಬುರುಡೆ ಗ್ಯಾಂಗ್ ಅಂದರಾಗಿದ್ದೇ ಆಗಿದ್ದು ಶ್ರೀ ಕ್ಷೇತ್ರದ ಭಕ್ತಗಣ ಸಿಡಿದೆದ್ದಿದೆ. ಚಿಕ್ಕಮಗಳೂರು ನಗರದ ಹನುಮಂತಪ್ಪ ಸರ್ಕಲ್ನಲ್ಲಿ ಧರ್ಮಸ್ಥಳದ ಹೆಸರಲ್ಲಿ ಮಹಾದ್ವಾರ ನಿರ್ಮಾಣ ಮಾಡಿದ್ದಾರೆ. 12ನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಈ ಬಾರಿ ಧರ್ಮಸ್ಥಳ ಮಹಾದ್ವಾರ ನಿರ್ಮಾಣ ಮಾಡಿದ್ದಾರೆ. ಬೀದರ್ನಲ್ಲಿ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಅನ್ನೋ ಘೋಷವಾಕ್ಯದಡಿ ಪ್ರತಿಭಟನೆ ಮಾಡ್ತಿದ್ದಾರೆ. ಬಸವ ಕಲ್ಯಾಣದಲ್ಲಿ ಶಾಸಕ ಶರಣು ಸಲಗಾರ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಲಾಯಿತು. ಕಾಂಗ್ರೆಸ್ ಷಡ್ಯಂತ್ರದಿಂದ 1 ತಿಂಗಳು ನಾಟಕ ನಡೆಯಿತು. ಈಗ ಕಾಂಗ್ರೆಸ್ಗೆ ಮುಖಭಂಗವಾಗಿದೆ ಅಂತ ಶಾಸಕ ಶರಣು ಸಲಗಾರ್ ವಾಗ್ದಾಳಿ ನಡೆಸಿದ್ರು. ತಾವು ಕೂಡ ಸುಮಾರು 1 ತಿಂಗಳುಗಳಿಂದ
ಗಮನಿಸಿದ್ದೀರಿ. ಕಾಂಗ್ರೆಸ್ಸಿನ ಷಡ್ಯಂತ್ರದ ಪ್ರಯುಕ್ತ ಯಾವ ರೀತಿ ನಾಟಕವನ್ನ ಧರ್ಮಸ್ಥಳದಲ್ಲಿ ನಡೀತು, ಯಾವನೋ ಒಬ್ಬ ಅನಾಮಿಕ ಯಾವ ರೀತಿ ಆಟವನ್ನ ಆಡದ, ಅದೆಷ್ಟು ಜನ ಷಡ್ಯಂತ್ರ ಮಾಡಿದ್ರು. ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗವಾಗಿರೋದು ತಾವೆಲ್ಲರೂ ನೋಡಿದ್ದೀರಿ. ಕೈ ಕಮಲ ಮಧ್ಯೆ ಬುರುಡೆ ಯುದ್ಧ. ಧರ್ಮಸ್ಥಳ ದಂಗಲ್ ಜೋರಾಗ್ತಾ ಇದ್ದಂತೆ ರಾಜಕೀಯ ಕೆಸರೆಚಾಟವೂ ಜೋರಾಗ್ತಿದೆ. ಕಮಲ ನಾಯಕರು ಇದನ್ನೇ ಅಸ್ತ್ರ ಮಾಡ್ಕೊಳ್ತಿದ್ದಂತೆ ಕಾಂಗ್ರೆಸ್ ಪಡೆ ಕೆರಳಿ ಕೆಂಡವಾಗಿದೆ. ಇದೊಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ಅನ್ನೋದನ್ನ ನಾವು ಹೇಳಿದ್ವಿ. ಸ್ವತಃ ಉಪಮುಖ್ಯಮಂತ್ರಿಗಳು ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ನಾನು ಸದನದಲ್ಲೂ ಕೂಡ ಹೇಳಿದ್ದೆ, ಇದರಲ್ಲಿ ಒಬ್ಬ ಮುಸುಕುದಾರಿ ಅಲ್ಲ, 10 ಜನ ಮುಸುಕುದಾರಿಗಳಾಗಿ ಇದರಲ್ಲಿ ಕೆಲಸವನ್ನ ಮಾಡಿದ್ದಾರೆ ಎನ್ನುವಂಥದ್ದು. ಇವತ್ತೇನಾರು ಈ ಕುತಂತ್ರ ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ ಅಂದ್ರೆ ಬಿಜೆಪಿಯ 2 ಗುಂಪಿನಲ್ಲಿ ಇಂಟರ್ನಲ್ ಫೈಟ್ ಇಂದ ಇದು ನಡೀತಾ ಇದೆ. ಸೊ ಎಲ್ಲದೂ ಕೂಡ ಅವರ ಪಾರ್ಟಿಯವರೇ ಧರ್ಮಸ್ಥಳದವ್ರ ಮೇಲೆ ಮಸಿ ಬಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಷಡ್ಯಂತ್ರ ಮಾಡಿದ್ದು ಇಟ್ ಇಸ್ ಬಿಜೆಪಿ. ಒಟ್ನಲ್ಲಿ ದಿನೇ ದಿನೇ ಧರ್ಮಸ್ಥಳ ಧರ್ಮಯುದ್ಧ ತಾರಕಕ್ಕೇರ್ತಿದ್ದು ಬುರುಡೆ ಬಿಟ್ಟ ದಾಸಯ್ಯನ ಗ್ಯಾಂಗ್ಗೆ ನಡುಕ ಶುರುವಾಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆತ ಚಿತ್ರದುರ್ಗದಲ್ಲಿ ಒಳ್ಳೆ ಹೆಸರು ಮಾಡಿದ್ದ ಉದಯೋನ್ಮುಖ ಡಾನ್ಸ್ ಮಾಸ್ಟರ್. 100 ಮಕ್ಕಳು ಹೆಣ್ಮಕ್ಳಿಗೆ ಡಾನ್ಸ್ ಹೇಳಿಕೊಡ್ತಿದ್ದವ ಭೀಕರವಾಗಿ ಕೊಲೆಯಾಗಿದ್ದಾನೆ. ಬರ್ತ್ಡೇ ಪಾರ್ಟಿಗೆ ಹೋಗ್ತೀನಿ ಅಂದವ ಹೆದ್ದಾರಿಯಲ್ಲೇ ಶವವಾಗಿದ್ದಾನೆ. ಗಂಡ ಮಕ್ಕಳು ಅನ್ನೋ ಸಂಸಾರ ಮರೆತವಳು ಪಕ್ಕದ ಮನೆ ಕುಮಾರನ ಜೊತೆ ಮೈ ಮರೆಯೋದಿಕ್ಕೆ ಶುರು ಮಾಡಿದ್ಲು. 3 ತಿಂಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದವಳು ಈಗ ಗಂಡನಿಗೆ ಚಟ್ಟ ಕಟ್ಟಿದಾಳೆ. ಈ ಅಕ್ರಮ ಸಂಬಂಧ ಇಟ್ಕೊಂಡು ನೋಡು, ಆವಾಗಿನಿಂದ ತೊಂದರೆ ಆಗಿದೆ. ಅಕ್ರಮ ಸಂಬಂಧ ಹುಡುಗ ವೇಣೆ ಅವನೇ ಈ ಥರ ಮಾಡಿರೋದು. ಮದುವೆಯಾಗಿ 20 ವರ್ಷ ಆಗಿತ್ತು. 2 ಮುದ್ದಾದ ಗಂಡು ಮಕ್ಕಳು ಇದ್ರು. ಗಂಡನಂತೂ ಕಲ್ಗುಂಡಿನಂಗೆ ಗಟ್ಟಿಮುಟ್ಟಾಗಿದ್ದ. ಆದರೆ ಹೆಂಡತಿ ಅನ್ನಿಸ್ಕೊಂಡವಳಿಗೆ ಗಂಡನ ನೆರಳು ಕಂಡ್ರೆ ಆಗ್ತಿರಲಿಲ್ಲ. ಪಕ್ಕದ ಮನೆಯ ಪ್ರಿಯಕರಣ ಹಿಂದೆ ಬಿದ್ದವಳು ಮನೆ ಮಠ ಸಂಸಾರ ಅನ್ನೋದನ್ನೆಲ್ಲ ಮರೆತಿದ್ಲು. ಕೆಲ ದಿನಗಳ ಹಿಂದೆ ಈ ನರಪೇತ್ಲ ನಾರಾಯಣನ ನಂಬಿಕೊಂಡು ಮನೆ ಬಿಟ್ಟು ಎಸ್ಕೇಪ್ ಆಗಿದ್ಲು. ಕೊನೆಗೆ ಗಂಡನೇ ಕಾಡಿ ಬೇಡಿ ಪತ್ನಿಯನ್ನ ಕರ್ಕೊಂಡು ಬಂದಿದ್ದ. ಇನ್ನಾದ್ರೂ ನೆಟ್ಟಗೆ ಸಂಸಾರ ಮಾಡ್ಕೊಂಡಿರ್ತಾಳೆ ಅಂದ್ಕೊಂಡ್ರೆ ಆಗಿದ್ದೇ ಬೇರೆ. ಗಡ್ಡಪ್ಪನ ತೋಳ ತೆಕ್ಕೆಗೆ ಬಿದ್ದವಳು ಗಂಡನಿಗೆ ಗುಂಡಿ ತೋಡಿದ್ದಾಳೆ. ಪ್ರಿಯಕರಣ ಜೊತೆ ಸೇರ್ಕೊಂಡು ಗಂಡನಿಗೆ ಚಟ್ಟ ರೆಡಿ ಮಾಡಿದ್ದಾಳೆ. ಕಾರಿನ ಡಿಕ್ಕಿಯಲ್ಲಿ ಬಿದ್ದಿತ್ತು ಗಂಡನ ಹೆಣ. ಹೆಣಕ್ಕೆ ಬೆಂಕಿ ಹಚ್ಚಲು ಪ್ಲಾನ್ ಖಾಕಿ ಕೊಟ್ಟಿತ್ತು ಶಾಕ್. ಇವಳೆ ನೋಡಿ, ತಾಳಿ ಕಟ್ಟಿದ ಗಂಡನಿಗೆ ಚಟ್ಟ ಕಟ್ಟಿದ ಪರಮ ಪಾವನೆ. ಹೆಸರು ಕದೀರಮ್ಮ ಅಂತ. 20 ವರ್ಷದ ಹಿಂದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಎಸ್ ಗೊಲ್ಲಹಳ್ಳಿ ನಿವಾಸಿ ವೆಂಕಟರಮಣ ಅನ್ನೋರ ಜೊತೆ ಸಪ್ತಪದಿ ತುಳಿದಿದ್ಲು. ಇವರಿಬ್ಬರ ದಾಂಪತ್ಯದ ಫಲವಾಗಿ 2 ಗಂಡು ಮಕ್ಕಳು ಹುಟ್ಟಿದ್ರು. ಮೊದಲೆಲ್ಲ ಚೆನ್ನಾಗಿಯೇ ಇದ್ದ ಕದೀರಮ್ಮ ಇತ್ತೀಚೆಗೆ ಗಂಡ ಅಂದ್ರೆ ಸಾಕು ಊರಿ ದುರಿದು ಬೀಳ್ತಿದ್ದಳು. ಗಂಡನ ಜೊತೆ ನಗ್ತಾ 4 ಮಾತಾಡೋದಿರಲಿ, ಮುಖ ಕಂಡ್ರೂ ಆಗ್ತಿರಲಿಲ್ಲ. ಇದಕ್ಕೆ ಕಾರಣ ಈ ಪರಸಂಗದ ಗೆಂಡೆ ತಿಮ್ಮ. ಈತನ ಜೊತೆ ಕಳ್ಳಾಟ ಶುರು ಮಾಡಿದವಳು ಪರಪಂಚವನ್ನೇ ಮರೆತು ನಿಂತಿದ್ಲು. ಗಂಡ ಹೆಂಡತಿ ಮಧ್ಯೆ 10 ಬಾರಿ ಜಗಳಗಳಾಗಿದ್ವು. ಇಬ್ರು ದೂರ ಆಗೋ ಹಂತಕ್ಕೂ ಹೋಗಿದ್ರು. ಹೀಗಾಗಿ ಸಂಬಂಧಿಕರೆಲ್ಲ ಸೇರ್ಕೊಂಡು 4-5 ಬಾರಿ ರಾಜ್ಯ ಪಂಚಾಯಿತಿಯನ್ನು ಮಾಡಿದ್ರು. ಆದ್ರೆ ಕದೀರಮ್ಮ ಮಾತ್ರ ಬದಲಾಗಿರಲಿಲ್ಲ. ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ವೇಣು ಮೇಲೆ ಜೀವ ಇಟ್ಕೊಂಡಿದ್ದವಳು 3 ತಿಂಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ಲು. ಪತ್ನಿಗಾಗಿ ಊರೂರು ಹುಡುಕಾಡಿದ್ದ ವೆಂಕಟರಮಣ ಕಾಡಿ ಬೇಡಿ ಹೆಂಡತಿಯನ್ನ ಮನೆಗೆ ಕರ್ಕೊಂಡು ಬಂದಿದ್ದ. ಹೇಗಾದ್ರೂ ಸರಿ 2 ಮಕ್ಕಳ ಜೊತೆ ಖುಷಿಯಾಗಿರು ಅಂತ ಕಣ್ಣೀರಿಟ್ಟಿದ್ದ. ಅವತ್ತು ಮನೆಗೆ ವಾಪಸ್ ಬಂದವಳು ಮತ್ತದೇ ಕಳ್ಳಾಟ ಶುರು ಮಾಡಿದ್ಲು. ಪ್ರಿಯಕರಣ ಜೊತೆ ಖುಷಿಯಾಗಿರಬೇಕು ಅಂದ್ರೆ ಗಂಡನಿಗೊಂದು ಗತಿ ಕಾಣಿಸ್ಬೇಕು ಅಂತ ಸ್ಕೆಚ್ ಹಾಕಿದ್ಲು. ಸಂಬಂಧ ಇಟ್ಕೊಂಡು ಈ ಥರ ಮಾಡಿದ್ರು ಸರ್. ಅವ್ರಮ್ಮ ಸಪೋರ್ಟೇ ಅವ್ರಿಗೆ, ಅವ್ರ ತಮ್ಮನೂ ಸಪೋರ್ಟೇ ಸರ್, ಎಲ್ಲರೂ ಸಪೋರ್ಟೇ ಸರ್ ಅವ್ರಿಗೆ. ಏನು ನೋಡ್ತಾ ಇಲ್ಲ ಅವರು. ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಆರಾಮಾಗಿರುತ್ತೆ ಸರ್. ಈ ಅಕ್ರಮ ಸಂಬಂಧ ಇಟ್ಕೊಂಡು ನೋಡು, ಆವಾಗಿನಿಂದ ತೊಂದರೆ ಆಗಿರೋ ಸರ್. 1 ತಿಂಗಳಲ್ಲಿತ್ತು ಮದುವೆ. ಆಂಟಿಗಾಗಿ ಕಟ್ಟಿದ ಚಟ್ಟ. ಕಾಮ ಅನ್ನೋದು ತಲೆಗೇರಿದ್ರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಇವನೇ ಸಾಕ್ಷಿ. ಆಂಟಿ ಪ್ರಿಯಕರ ವೇಣುಗೆ 1 ತಿಂಗಳಲ್ಲಿ ಮದುವೆ ಇತ್ತು. ಆದರೆ ಕದೀರಮ್ಮನ ಮೋಹಕ್ಕೆ ಬಿದ್ದವ ಹಂತಕನಾಗಿ ಹೋಗಿದ್ದಾನೆ. ದಿನ ಕುಡ್ಕೊಂಡು ಬರ್ತಿದ್ದ ವೆಂಕಟರಮಣ ಹೆಂಡತಿಗೆ ಬೈತಿದ್ದನಂತೆ. ಹೀಗಾಗಿ 2 ಸೇರ್ಕೊಂಡು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ.
ವೆಂಕಟರಮಣನನ್ನ ಕೊಂದು ಹಾಕಿದವರು ಸ್ನೇಹಿತನ ಕಾರ್ನಲ್ಲಿ ಹೆಣ ಇಟ್ಕೊಂಡು ಸುಣ್ಕಲ್ ಅರಣ್ಯ ಪ್ರದೇಶದ ಕಡೆಗೆ ಕಾರು ತಿರುಗಿಸಿದ್ದು. ಯಾರೂ ಇಲ್ಲದ ಜಾಗದಲ್ಲಿ ಹೆಣಕ್ಕೆ ಬೆಂಕಿ ಹಚ್ಚಬೇಕು ಅಂತ ಪೆಟ್ರೋಲ್ ಸಹ ತಗೊಂಡು ಹೋಗಿದ್ದ. ಆದ್ರೆ ರಾಯಲ್ಪಾಡು ಪೊಲೀಸರು ಗಸ್ತು ತಿರುಗೋದನ್ನ ನೋಡಿದವನಿಗೆ ನಡುಕ ಶುರುವಾಗಿತ್ತು. ಅಲ್ಲೇ ಕಾರು ಬಿಟ್ಟು ಎಸ್ಕೇಪ್ ಆಗಿದ್ದ. ಪೊಲೀಸರು ಬಂದು ಕಾರು ನೋಡ್ತಾ ಇದ್ದಂತೆ ಡಿಕ್ಕಿಯಲ್ಲಿದ್ದ ಶವ ಪತ್ತೆಯಾಗಿತ್ತು. ಕಾರಿನ ನಂಬರ್ ಟ್ರೇಪ್ ಮಾಡ್ತಾ ಇದ್ದಂತೆ ಕಿಲ್ಲರ್ ವೇಣುನ ಸ್ನೇಹಿತನ ಅಡ್ರೆಸ್ ಗೊತ್ತಾಗಿತ್ತು. ಹೀಗಾಗಿ ಆತನನ್ನ ವಿಚಾರಣೆ ನಡೆಸಿದಾಗ ವೇಣು ಸತ್ಯ ಹೊರಬಿದ್ದಿದೆ. ಅಕ್ರಮ ಸಂಬಂಧ ಹುಡುಗ ವೇಣು ಅಂದ್ಬಿಟ್ಟು ಅವನೇ ಈ ಥರ ಮಾಡಿರೋದು. ಚೆನ್ನಾಗಿದ್ದೀರೋ ಇವಾಗ ಒಂದು 2 ವರ್ಷದಿಂದ ಈ ಥರ ಮನೆಯಲ್ಲಿ ಒಂದು 6 ತಿಂಗಳು ಚೆನ್ನಾಗಿದ್ದಂಗೆ 6 ತಿಂಗಳು. ಆಮೇಲೆ ಅವರನ್ನ ಎಲ್ಲ ಹೋಗಿ ರಾಜಿ ಮಾಡಿ ಸಮಾಧಾನ ಮಾಡಿ ಇದೆಲ್ಲ ಮಾಡಿದ್ರು. ಯಾವಾಗ ತಗ್ಲಾಕೊಂಡ್ವಿ ಅನ್ನೋದು ಗೊತ್ತಾಯಿತು, ಹಂತಕ ವೇಣು ಎಸ್ಕೇಪ್ ಆಗಿದ್ದಾನೆ. ಕದೀರಮ್ಮನಿಗೆ ಕೋಳ ತೊಡಿಸಿರೋ ಪೊಲೀಸರು ಪಾಪಿ ಪ್ರಿಯಕರಣಿಗೆ ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಪರಸಂಗದ ಹುಚ್ಚಿಗೆ ಬಿದ್ದವಳು ಗಂಡನಿಗೆ ಗೋರಿ ಕಟ್ಟಿದ್ದು ಮಾತ್ರ ದುರಂತ. ರಘುರಾಜ್, ನ್ಯೂಸ್ 18 ಕೋಲಾರ. ಉಡುಪಿಯ ಕೃಷ್ಣ ಮಠದ ಅಂಗಳದಲ್ಲಿ ಇವತ್ತು ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗಿತ್ತು. ತ್ರಿಲೋಕದ ಪರಮ ಸುಂದರಿಯರ ಝಲಕ್ಗೆ ಎಲ್ಲರೂ ಫಿದಾ ಆಗಿದ್ದಾರೆ. ಹೆಣ್ಣು ಅಂದ್ರೇನೆ ಅಂದ, ಹೆಣ್ಣು ಅಂದ್ರೇನೆ ಸೌಂದರ್ಯ. ಭಗವಂತ ಅನಿಸಿಕೊಂಡವ ಹೆಣ್ತನದಲ್ಲೇ ವಯ್ಯಾರವನ್ನೆಲ್ಲ ತುಂಬಿ ಕಳಿಸಿರ್ತಾನೆ ಅನ್ಸುತ್ತೆ. ಇವರ ನಯ ನಾಜೂಕಿನ ನಡುಗೆ ನೋಡ್ತಾ ಇದ್ರೆ ಎಂತವ್ರು ಕಳೆದು ಹೋಗ್ಬೇಕು. ಮಿರ ಮಿನುಗೋ ಲೈಟಿಂಗ್ಸ್ಗಳ ಮಧ್ಯೆ ಪರಮ ಸುಂದರಿಯರು ಹೆಜ್ಜೆ ಹಾಕ್ತಿದ್ರೆ ಇಡೀ ಕೃಷ್ಣ ಮಠದ ರಾಜಾಂಗಣವೇ ಲಕಲಕ ಅಂತಿತ್ತು. ಉಡುಪಿಯ ಕೃಷ್ಣ ಮಠದ ರಾಜಾಂಗಣದಲ್ಲಿ ಇವತ್ತು ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗಿತ್ತು. ಒಬ್ಬರು ಶ್ರೀಕೃಷ್ಣನ ವೇಷದಲ್ಲಿ ಮಿಂಚುತ್ತಿದ್ರೆ ಮತ್ತೊಬ್ಬರು ರಾಧೆಯಾಗಿ ಕಂಗೊಳಿಸ್ತಿದ್ರು. ಇವರ ಮಧ್ಯೆ ರಂಬೆ, ಮೇನಕೆ, ತಿಲೋತ್ತಮೆಯರಂತೆ ಅದೆಷ್ಟೋ ಮಂದಿ ನೋಡುಗರ ಕಣ್ಮನ ಸೆಳೀತಿದ್ರು. ಮೈತುಂಬಾ ಸೀರೆ, ಉದ್ದನೆ ಜಡೆ, ಮುಡಿ ತುಂಬಾ ಹೂವು ಮುಡಿದು ಇದಕ್ಕೆ ತಕ್ಕಂತೆ ಚಿನ್ನಾಭರಣ. ಒಬ್ಬೊಬ್ಬರ ವೇಷಭೂಷಣವೂ ಅದ್ಭುತ. ಇದ್ಯಾವುದೋ ವಿದೇಶಿ ಫ್ಯಾಷನ್ ಶೋ ಅಲ್ಲ. ಬ್ರೈಡಲ್ ವರ್ಲ್ಡ್ ವತಿಯಿಂದ ಆಯೋಜಿಸಿದ್ದ ಸಿರಿ ಸಿಂಗಾರ ಅನ್ನೋ ಸೌಂದರ್ಯ ಸ್ಪರ್ಧೆ. ಈಗೆಲ್ಲ ಮಾಡರ್ನ್ ಯುಗ, ಮೇಕಪ್ ಆರ್ಟಿಸ್ಟ್ಗಳದ್ದೇ ಹಾವಳಿ. ಹೀಗಾಗಿ ಬ್ಯೂಟಿಷಿಯನ್ಗಳಿಗೆ ಬೇಡಿಕೆ ಕಡಿಮೆಯಾಗ್ತಿದೆ. ಇದೇ ಕಾರಣಕ್ಕೆ ಬ್ಯೂಟಿಷಿಯನ್ಗಳ ಕೈಚಳಕ ತೋರಿಸಲಿ ಅಂತಲೇ ಈ ಸೌಂದರ್ಯ ಸ್ಪರ್ಧೆಯನ್ನ ಏರ್ಪಡಿಸಿದ್ರು. ಉಡುಪಿಯ ಬ್ಯೂಟಿಷಿಯನ್ಗಳ ಕೈಚಳಕಕ್ಕೆ ಹೆಣ್ಮಕ್ಳೆಲ್ಲ ಮಧುವಣಗಿತ್ತಿಯರಂತೆ ಮಿರಮಿರ ಮಿಂಚ್ತಿದ್ರು. ಎಲ್ಲರೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಇಲ್ಲಿ ನೋಡಿದ್ರೆ ಒಬ್ರಿಗಿಂತ ಒಬ್ರು ತುಂಬಾನೇ ಚೆನ್ನಾಗಿ ರೆಡಿ ಆಗಿ ಬಂದಿದ್ದಾರೆ. ಇಂಥ ಬ್ಯೂಟಿಷಿಯನ್ಗಳು ಇಲ್ಲಿ ಉಡುಪಿಯಲ್ಲಿ ಇದ್ದಾರಾ ಅಂತ ಹೇಳಿ ಸ್ವಲ್ಪ ಡೌಟ್ ಆಗ್ತಿದೆ ನಮ್ಗೆ. ನಾವೇ ಹುಡುಕ್ತಾ ಇದ್ವಿ ಎಲ್ಲಿದ್ದಾರೆ ಯಾರು ಅಂತ ಗೊತ್ತಿರ್ಲಿಲ್ಲ. ಬಟ್ ಇಲ್ಲಿ ನೋಡಿದ್ರೆ ಒಬ್ರಿಗಿಂತ ಒಬ್ರು ದೇವತೆಗಳಂತಾನೆ ಕಾಣ್ತಾ ಇದ್ದಾರೆ. ನಮಗೆ ತುಂಬಾನೇ ಖುಷಿ ಆಗ್ತದೆ ಒಂದು ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಿ. ನೀವು ಮನೆಯವರಿಗೆ ಮಾಡ್ತೀರಾ ಅನ್ನುವ ತರ ಒಂದು ಒಪಿನಿಯನ್ ತುಂಬಾ ಕಡೆ ಬಂದಿದೆ. ಕೆಲವರು ತುಂಬಾ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೋಸ್ಕರ ನಾವು ಮೇಕಪ್ ಆರ್ಟಿಸ್ಟಿಗೆ ಏನೂ ಕಡಿಮೆ ಇಲ್ಲ. ಅಂದ್ರೆ ಅವರು ಬರೀ ಮೇಕಪ್ ಅನ್ನು ಮಾತ್ರ ಕಲಿಯುವುದು, ನಾವು ಹಾಗಲ್ಲ. ಬೇಸಿಕ್ ಇಂದ ಹಿಡಿದು ಪೂರ್ತಿ ಗೊತ್ತಿರುವವರು ಪಾರ್ಲರ್ ಸ್ಕಿನ್ನಿನ ಬಗ್ಗೆ ಆಗಲಿ ಏನೇ ಅದನ್ನು ನಾವು ಪ್ರಸ್ತುತಪಡಿಸ್ತೇವೆ. ಒಟ್ನಲ್ಲಿ ಬ್ಯೂಟಿಷಿಯನ್ಗಳ ಕೈಚಳಕ ತೋರಿಸೋ ನಿಟ್ಟಿನಲ್ಲಿ ಒಂದೊಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ವಿಭಿನ್ನ ಗೆಟಪ್ನಲ್ಲಿ ಕಾಣಿಸಿಕೊಂಡ ಹೆಣ್ಮಕ್ಕಳು ಕೂಡ ಫುಲ್ ಮಿಂಚಿದ್ದಾರೆ. ಗಣೇಶ್, ಸೈಪ್ರಕಟ್ಟೆ, ನ್ಯೂಸ್ 18 ಉಡುಪಿ. ಇನ್ನುಳಿದ ಜಿಲ್ಲೆಗಳ ಪ್ರಮುಖ ವಿದ್ಯಮಾನಗಳನ್ನು ನೋಡೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್ ಅಲ್ಲಿ. ಗೌರಿ ಗಣೇಶ ಹಬ್ಬಕ್ಕೆ ಊರಿಗೆ ಹೋಗೋರಿಗೆ ಸಿಹಿ ಸುದ್ದಿ. ಕೆಎಸ್ಆರ್ಟಿಸಿಯಿಂದ 1500 ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಬಸ್ಗಳ ಹೆಚ್ಚಳ. ತೋರಿಸಿ ಚಿನ್ನದಂಗಡಿ ದರೋಡೆಗೆ ಯತ್ನ. ಮಾಲೀಕ ಕಿರುಚಾಡಿದ್ರಿಂದ ಬಿಟ್ಟು ಓಡಿದ ಖದೀಮರು. ಬೆಳಗಾವಿಯ ಅಥಣಿ ಪಟ್ಟಣದಲ್ಲಿ ಘಟನೆ. ರಾಮನಗರದಲ್ಲಿ ಅಕ್ರಮ ಭ್ರೂಣಲಿಂಗ ಹತ್ಯೆ ಸದ್ದು. ಜಿಲ್ಲಾಸ್ಪತ್ರೆ ವೈದ್ಯೆಯಿಂದಲೇ ಸ್ಕ್ಯಾನಿಂಗ್ ಆರೋಪ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೆಂಟರ್ ಸೀಸ್. ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ದುಬೈಗೆ ಮಾರಲು ಪ್ಲಾನ್. ಕೊಪ್ಪಳದ ಗಂಗಾವತಿಯಲ್ಲಿ ಅಕ್ರಮ ಸಾಗಾಟಕ್ಕೆ ಸ್ಕೆಚ್. ಅಕ್ಕಿ ದಂಧೆಕೋರರನ್ನ ಹಿಡಿದ ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷ. ಕೊಪ್ಪಳದಲ್ಲಿ ಮೊದಲ ಬಾರಿ ತುಂಗಾಭದ್ರಾ ಆರತಿ ಸಂಭ್ರಮ. ಹುಲಿಗೆಮ್ಮ ದೇವಸ್ಥಾನದ ಬಳಿ ಅದ್ಧೂರಿ ಕಾರ್ಯಕ್ರಮ. ರಾಮಲಿಂಗಾರೆಡ್ಡಿ, ಶಿವರಾಜ ತಂಗಡಗಿ ಸೇರಿದಂತೆ ಹಲವರು ಭಾಗಿ.
ಪ್ರವಾಹದ ನಡುವೆ ಗ್ರಾಮ ದೇವತೆಯ ಅದ್ಧೂರಿ ಜಾತ್ರೆ, ಜಲಾವೃತಗೊಂಡ ರಸ್ತೆಯಲ್ಲಿ ಲಕ್ಕವ್ವ ದ್ಯಾಮವ್ವಳ ಮೆರವಣಿಗೆ. ಇದು ಬಾಗಲಕೋಟೆಯ ಮುತ್ತೂರು ಗ್ರಾಮದ ಹಬ್ಬದ ಝಲಕ್.